ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ ಅಥವಾ ಕಾರಲ್ಲಿ ಹೋಗ್ತಾ ಇರ್ತೀರ, ದಿಢೀರಂತ ರಪಕ್ ಅಂತೇಳಿ ಮರ ಬಿದ್ದರೆ ಏನಾಗುತ್ತೆ? ಬದುಕುಳಿಯೋಕ್ಕಾಗತ್ತಾ? ಅಂಥದ್ದೇ ಒಂದು ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂಥವನ ಮೇಲೆ ಮರನೇ ಬಿದ್ದೋಗ್ಬಿಟ್ಟಿದೆ. ಮರದ ಕೊಂಬೆ ಬಿದ್ದಿರೋದು ಸವಾರನ ಮೇಲೆ ಬಿದ್ದಿದೆ. ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಕಂಟ್ರೋಲ್ ತಪ್ಪು ಹೋಗುತ್ತೆ. ಬೈಕ್ ಸವಾರನು ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ CCTV ದೃಶ್ಯವನ್ನು ತೋರಿಸ್ತೀವಿ ನಿಮಗೆ. ಕೊಂಬೆ ಬೀಳ್ತಾ ಇದ್ದಂತೆ ಎದುರುಗಡೆಗೆ ಕಾರ್ನ ನಿಲ್ಲಿಸ್ತಾನೆ, ಬೈಕ್ ಡಿಕ್ಕಿ ಹೊಡೆಯುತ್ತೆ. ಕಾರಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಬಿದ್ದೋಗ್ಬಿಡ್ತಾನೆ. ಆ ದೃಶ್ಯವನ್ನು ನೋಡಿ. ಇದು ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಆಗಿರೋದು. ಆ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಮಾರ್ಕ್ ಮಾಡಿದರೆ ಗೊತ್ತಾಗಿರೋದು ನಿಮ್ಗೆ ಇನ್ನೊಂದಿಷ್ಟು. ನಾವು ರೌಂಡ್ ಚೌಕಾಗಿ ಒಂದು ಮಾರ್ಕ್ ಮಾಡಿದ್ದೀವಿ ಅಲ್ಲಿ. ಅವನು ಹೋಗ್ತಾ ಇರ್ತಾನೆ, ಅವನ ಮೇಲೆ ದಿಢೀರಂತ ನೋಡಿ, ಈಗ ಆ ಬೈಕಲ್ಲಿ ಹೋಗ್ತಾ ಇರ್ತಾನೆ, ಮರ ಕೊಂಬೆ ಬಿತ್ತು ಹೋಗಿ ನೆಕ್ಸ್ಟು ಅಲ್ಲಿ ಕಾರ್ ನಿಲ್ಲಿಸಿರ್ತಾರೆ, ಆ ಕಾರಿಗೆ ಹೋಗಿ ಡಿಕ್ಕಿ ಹೊಡಿತಾನೆ, ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಬಿದ್ದ ನಂತರ ಅವನು ಪ್ರಶಾಂತ್ ಅಂತ ಅವನ ಹೆಸರು. ಅವನೀಗ ಆಸ್ಪತ್ರೆಗೆ ಸ್ಥಳೀಯರೆಲ್ಲ ದಾಖಲು ಮಾಡಿದ್ದಾರೆ. ತುಂಬ ಗಂಭೀರವಾಗಿದೆ ಅಂತೆ ಪರಿಸ್ಥಿತಿ. ತಲೆಗೆ ತುಂಬ ಏಟಾಗಿ ಬಿದ್ದಂಗಿದೆ. ಅದು ತಲೆಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಂಗಿದೆ. ಕುತ್ತಿಗೆ ಭಾಗನೂ ತಲೆ ಭಾಗಕ್ಕೂ ಏಟು ಬಿದ್ದಂಗಿದೆ. ನೇರವಾಗಿ ಅವನ ಮೇಲೇ ಬೀಳುತ್ತೆ ಅದು. ಹೆಲ್ಮೆಟ್ ಹಾಕಿರಲಿಲ್ವಾ? CCTVಯಲ್ಲಂತೂ ಕಾಣಿಸ್ತಾ ಇಲ್ಲ ಹೆಲ್ಮೆಟ್ ವಿಚಾರದಲ್ಲಿ, ಗೊತ್ತಾಗ್ತಿಲ್ಲ. ಹೆಲ್ಮೆಟ್ ಹಾಕಿದ್ದಿದ್ರೆ ಒಂಚೂರು ಬಚಾವಾಗಿರೋದೇನೋ ತಲೆ. ಆದರೂ ಕೂಡ ಪೆಟ್ಟು ಬಿದ್ದಿರೋದೆ, ಕುತ್ತಿಗೆ ಭಾಗಕ್ಕೆ ಪೆಟ್ಟು ಬಿದ್ದಿರೋದು ಹೆಲ್ಮೆಟ್ ಹಾಕಿದ್ದಿದ್ರೆ. ಬಟ್ ದೊಡ್ಡ ಮಟ್ಟದಲ್ಲಿ ಆಗಿರಲಿಕ್ಕಿರಲಿಲ್ಲ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಪಾಪ ಹೇಗಿದೆ ಪರಿಸ್ಥಿತಿ ಈ ವ್ಯಕ್ತಿಯದ್ದು? ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದ ಅಥವಾ ಹೆಲ್ಮೆಟ್ ಹಾಕಿರಲಿಲ್ವಾ ಈ ಸಂದರ್ಭದಲ್ಲಿ? ಭಾಳ ದೊಡ್ಡ ಮಟ್ಟದಲ್ಲೇ ಪೆಟ್ಟು ಬಿದ್ದಂಗೆ ಇದೆ ಅದು ಕುತ್ತಿಗೆ ಅಥವಾ ತಲೆಭಾಗಕ್ಕೆ. ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತನ ಸ್ಥಿತಿ ಗಂಭೀರ ಇದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಆ ಮರದ ಕೊಂಬೆ ಬೀಳುವಂತಹ ಸಂದರ್ಭದಲ್ಲಿ ತಲೆಗೆ ಬೀಳುತ್ತೆ. ಆನಂತರ ಬೈಕ್ ಆಯ ತಪ್ಪುತ್ತೆ, ನೇರವಾಗಿ ಪಕ್ಕದಲ್ಲಿರುವಂತಹ ಒಂದು ಕಾರ್ಗೂ ಕೂಡ ಡಿಕ್ಕಿ ಹೊಡಿತಾರೆ. ಈಗ ಈ ವಿಚಾರವನ್ನು ತಿಳಿದು ಇದೀಗ ಖಾಸಗಿ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಈವರೆಗೂ ಕೂಡ ಪಾಲಿಕೆ ಮತ್ತು ಅರಣ್ಯ ವಿಭಾಗದ ಅಧಿಕಾರಿಗಳು ಬರಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಫ್ಯಾಮಿಲಿಯವರು ಬಂದಿದ್ದಾರೆ. ಸರ್, ಎಷ್ಟೊತ್ತಿಗೆ ನಿಮಗೆ ವಿಚಾರ ಗೊತ್ತಾಯಿತು? ಈಗ ಆರೋಗ್ಯ ಸ್ಥಿತಿ ಹೇಗಿದೆ? ಸರ್, 12:30 ನಮ್ಗೆ ಕಾಲ್ ಮಾಡಿದ್ರು. ನಾವು ಅಲ್ಲೇ ಇದ್ದು ನಿಯರ್ ಬೈ ಪ್ರಶಾಂತ್ ಹಾಸ್ಪಿಟಲ್. ಫಸ್ಟ್ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಮಾಮೂಲಿ ಕ್ಯಾಜುಯಾಲಿಟಿಗೆ ತಗೊಂಡ ತಕ್ಷಣ ಪೊಸಿಷನ್ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿ CT ಸ್ಕ್ಯಾನ್ ಮಾಡಿ ಅವ್ರು ಅಪೋಲೋಗೆ ಬರ್ಕೊಟ್ರು, ಇಲ್ಲ ಆಗಲ್ಲ ಅಂಥೇಳಿ. ಈಗ ಆಪ್ರೇಷನ್ ಹೇಳಿದ್ದಾರೆ. 90% ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಪೊಸಿಷನ್ ತುಂಬಾ ಕ್ರಿಟಿಕಲ್ ಇದೆ. ನೋಡ್ಬೇಕು ಸರ್, ಈಗ ಆಪರೇಷನ್ ನಡೆಯುತ್ತೆ ಒಂದು 1/2 hour ಅಂತ ಹೇಳಿದ್ದಾರೆ. ಸೊ ನೋಡಿ, ಸದ್ಯಕ್ಕೆ ಇಷ್ಟು ಚೂರಾಗಿ ಬಂದಿಲ್ಲ. BMP ಅವರು ಒಬ್ಬರು ಬಂದಿಲ್ಲ. ಆ ಮರಗಳೆಲ್ಲ ಹಂಗಂಗೆ ಕಟ್ ಮಾಡಿಸಿದ್ರೆ ಯಾಕೆ ಇಷ್ಟೊಂದು ತೊಂದರೆ ಆಗೋದು? ನಮಗೆ ಮನೆಗೆ ಇರೋದು ಆಧಾರ ಅವನೊಬ್ಬನೇ ಇರೋದು. ಅವ್ರ ತಂದೆ ಕಿಡ್ನಿ ಪೇಷೆಂಟು. ಅವ್ರ ತಂದೆನೂ ತುಂಬ ಸೀರಿಯಸ್ ಆಗಿದ್ದಾರೆ. ನಾವು ಈ ಸುದ್ದಿ ಕೇಳಿದ ತಕ್ಷಣ ಅವ್ರ ತಂದೆನೇ ಇದಾಗೋಗ್ಬಿಟ್ಟಿದೆ ಅಂತ ಓಡ್ ಬಂದ್ವಿ. ಮತ್ತೆ ಬಂದು ನೋಡಿದ್ರೆ ಮಗುಗೆ ಹಿಂಗೆ ಆಗೋಗ್ಬಿಟ್ಟಿದೆ. ಮಗು ಅಂದರೆ ನನ್ನ ಮಗು ಅಲ್ಲ, 29 ವರ್ಷದವನು. ಇದಕ್ಕೆ ಏನು ಅದಕ್ಕೆ ಆಧಾರನೇ ಇಲ್ವಾ? ಬಂದು ಯಾರು ಕೇಳಂಗೆ ಇಲ್ವಾ ಹೇಳಿ? ಇದುವರೆಗೂ ಬಂದಿಲ್ಲ. BBMP ಅವರು ಇವಾಗ ಎಷ್ಟು ಗಂಟೆ ನೋಡಿ, ಇವಾಗ 3:30 ಆಯಿತು, 2:15 hour ಆಗಿದೆ. BBMP ಅವರು ಇದುವರೆಗೂ ಬಂದಿಲ್ಲ. ಅದೇನು ಅವ್ರು ಏನು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಅದೇ ಕೆಲಸಕ್ಕೆ ಇದು ಮಾಡ್ತಾರೆ ಏನೋ ಗೊತ್ತಿಲ್ಲ. ರಂಗನಾಥ್ ಸರ್ ಅವ್ರಿಗೆ ತುಂಬ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಮಾತಾಡಿದ್ದು ಅಷ್ಟೇ. ಬೇರೆ ಚಾನಲ್ ಆದ್ರೆ ನಾವು ಮಾತಾಡ್ತಾ ಇರಲಿಲ್ಲ. ಅಮ್ಮ, ಈಗ ಇಲ್ಲಿ ಬಂದ್ಮೇಲೆ ಪ್ರಜ್ಞೆ ಇತ್ತಾ? ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆನೇ ಇಲ್ಲ ಸರ್. ಅಲ್ಲಿ ಬಿದ್ದಿದ್ದು ಕೂಡಲೇ ಇಲ್ಲ. ಪ್ರಜ್ಞೆ ಇಲ್ಲ. ಬ್ಲೀಡ್ ಆಗಿತ್ತು ಸರ್. ಫಸ್ಟ್ ಅನ್ಕಾನ್ಶಿಯಸ್ ಆಗಿದ್ದಾನೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ತಲೆ ಒಳಗಡೆ ಕಂಪ್ರೆಸ್ ಆಗಿದೆ, ಬಾಯಲ್ಲಿ ಮೂಗಲ್ಲಿ ತುಂಬಾ ಬ್ಲೀಡ್ ಆಗಿದೆ. ಓಕೆನಾ? ಅದರಿಂದ ಅನ್ಕಾನ್ಶಿಯಸ್ ಅಂದರೆ ವೆಂಟಿಲೇಟರ್ ಇವಾಗ ಅಲ್ಲಿ ಪ್ರಶಾಂತ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ತಕ್ಷಣ ವೆಂಟಿಲೇಟರ್ ಹಾಕಿನೇ ಕರ್ಕೊ ಬಂದಿದ್ದು. ಎಲ್ಲೆಲ್ಲಿ ತೀವ್ರ ಪೆಟ್ಟಾಗಿದೆ ಸರ್? ತಲೆ ಭಾಗಕ್ಕೆ ತುಂಬಾ ಪೆಟ್ಟಾಗಿದೆ ಸರ್. ನೀವು ಇದು ನೋಡಿ ಸರ್, ಇದು ಸ್ಕಾಲ್ಪ್ ನೋಡಿ, ಫೋಟೋ ತೊಳೆಯೋದು. ತಲೆ ಭಾಗಕ್ಕೆ ತುಂಬಾ ಪೆಟ್ಟಾಗಿದೆ. ಈ ಮುಖ ಎಲ್ಲ ಫುಲ್ ಊದ್ಕೊಬಿಟ್ಟಿದೆ. ಮಾತಿಲ್ಲ, ಕತೆ ಇಲ್ಲ. ನಾವು ಏನಂತ ಗ್ಯಾರಂಟಿ ಕಟ್ಕೊಳ್ಳೋಣ? ಇವ್ರು BPP ಅವರು ಇಷ್ಟೊತ್ತಾಯ್ತು ಇನ್ನೂ ಬಂದೇ ಇಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯ ಅವಘಡಗಳಾಗಿತ್ತು. ಹಾಗಿದ್ರೂ ಕೂಡ ಒಣಗಿದ ಮರಗಳನ್ನು ತೆರವು ಮಾಡುವಂತ ವಿಚಾರದಲ್ಲಿ ಪಾಲಿಕೆ ಫೇಲ್ಯೂರ್ ಆಗ್ತಾ ಇದೆ. ಮತ್ತೊಂದು ಅವಾಂತರ ಆಗಿದೆ. ಇನ್ಯಾವಾಗ ಎಚ್ಚೆತ್ಕೊಳ್ತಾರೆ ಅಂತ? ಯಾವಾಗ ಎಚ್ಚೆತ್ಕೊಂತಾರೆ ಇವರು? ಈ ತರ ಮಾಡ್ತಾ ಇದ್ದಾರೆ. ಏನು ಸರ್, ಅದನ್ನು ಇದು ಮಾಡಬೇಕು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ ಇದೀಗ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇದೆ. ಬಹುತೇಕ ವೈದ್ಯರು ಈಗ ಶತಾಯಗತಾಯ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಈಗ ವಿಚಾರವನ್ನು ತಿಳಿದು ಕುಟುಂಬಸ್ಥರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಆದರೆ ಪ್ರಜ್ಞೆ ಏನೂ ಇರಲಿಲ್ಲ. ಬಿದ್ದಂಥ
ಆ ಘಟನೆಯಲ್ಲಿ ಅಂದರೆ ಆ ಒಂದು ಜಾಗದಲ್ಲೇ ಪ್ರಜ್ಞೆ ಕೂಡ ಇರಲಿಲ್ಲ. ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ರು. ಈಗ ಯಾವ ಅಧಿಕಾರಿಗಳು ಕೂಡ ಬರಲಿಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ರೀತಿ ಆಗಿರುವಂಥ ಪರಿಸ್ಥಿತಿಯನ್ನು ನೋಡಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಯಾರಿಗಾದರೂ ಕೂಡ. ಅವ್ರ ಮನೆಯಲ್ಲಿರುವಂಥ ಪರಿಸ್ಥಿತಿ ಏನೋ, ಪಾಪ ಅವ್ರ ತಂದೆಯನ್ನು ನೋಡ್ಕೊಳ್ತಾ ಇದ್ರಂತೆ, ಅವ್ರ ತಂದೆಗೆ ಹುಷಾರಿಲ್ಲ ಅಂತಿದ್ದಾರೆ. ಹಿಂಗಾಗ್ಬಿಟ್ರೆ ಹೆಂಗೆ ರೀ ಬದುಕು? ಅದಕ್ಕೆ ಹೇಳೋದು, ಜೀವನ ನೀರಿನ ಮೇಲಿರುವಂಥ ಗುಳ್ಳೆ ಇದ್ದಂಗೆ ಜೀವನ ಅಂತ ಹೇಳಿ. ಯಾವಾಗ ಹೇಗಾಗತ್ತೆ ಅಂತ ನೋಡ್ಕೊಳ್ಳಿ. ಸಾಲು ಸಾಲು ಘಟನೆಗಳಾಗ್ಬಿಟ್ಟಿವೆ ಇತ್ತೀಚೆಗಂತೂ. ಆ ಘಟನೆಗಳನ್ನು ನೋಡ್ತಾ ಇದ್ದಾಗಲೇ ಜೀವನ ಇಷ್ಟೇ ಅಂತ ಅನಿಸ್ಬಿಡುತ್ತೆ.